ಮಾನ್ಯ ಯತ್ನಾಳ್ ಪದೇ ಪದೇ ಈ ತರ ಎದ್ದು ನಿಂತ್ಕೊಂಡು ಅಡಚಣೆ ಮಾಡಿದ್ರೆ ನೀವು ಏನಾದ್ರೂ ಒಂದು ಅವ್ರ ಮೇಲೆ ಆಕ್ಷನ್ ತಗೊಳ್ಬೇಕಾಗ್ತದೆ. ಏನ್ ಭಾಷಣ ಮಾಡಕ್ಕೆ ಬಿಡ್ತಾ ಇಲ್ಲ ಅವರು. ಅವ್ರ ಮೇಲೆ ತಗೊಳ್ಳಿ. ಮತ್ತೆ ನಮ್ಮ ಪಾರ್ಲಿಮೆಂಟ್ ಅಲ್ಲಿ 146 ಜನರನ್ನ ಇವರು ಸಸ್ಪೆಂಡ್ ಮಾಡಿದ್ದಾರೆ. ಪಾರ್ಲಿಮೆಂಟ್ ಅಲ್ಲಿ 146 ಜನ, ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಏಕಾಏಕಿ 146 ಸಂಸತ್ ಸದಸ್ಯರನ್ನ ಸಸ್ಪೆಂಡ್ ಮಾಡಿರ್ತಕ್ಕಂಥವ್ರು ನೀವು. ಇವರು ಪದೇ ಪದೇ ಏನಾದ್ರು ಕ್ರಮ ತಗೊಳ್ಬೇಕು. ಯತ್ನಾಳ್ ಅವ್ರಿಗೆ ಮತ್ತೆ ನೀವು ತುಂಬಿಕೊಂಡ್ರೆ ಮುಖ್ಯಮಂತ್ರಿಗಳು ನಿಮಗೆ ಬೇಕಾದಷ್ಟು ಅವಕಾಶ ಕೊಟ್ಟಿದ್ದಾರೆ. ಈ ಯತ್ನಾಳು ಮಾಡ್ತಾ ಇರ್ತಾರೆ. ಮುಖ್ಯಮಂತ್ರಿ ಎದ್ದು ನಿಂತಿದ್ದಾರೆ ರಾಜೇಗೌಡರು. ಮುಖ್ಯಮಂತ್ರಿ ಮಾತಾಡ್ತಿದ್ದಾರೆ, ನೀವು ಅಲ್ಲಿ ನಿಂತು ಮಾತಾಡ್ತೀರಿ. ಅಧ್ಯಕ್ಷ ಯತ್ನಾಳ್ ಹೇಳ್ಬಿಟ್ಟಿದ್ದೀರಿ ಅಂತ ಹೇಳ್ಬಿಟ್ರೆ ಉತ್ತರನೇ ಕೊಡಕ್ ಹೋಗಲ್ಲ. ಇವ್ರು ಟೀಕೆ ಮಾಡೋದ್ರಿಂದ ನಾನು ಉತ್ತರ ಕೊಡ್ತಾ ಇದ್ದೀನಿ. ಟೀಕೆ ಮಾಡದಿದ್ರೆ ಅದನ್ನೂ ಹೇಳ್ತಿರ್ಲಿಲ್ಲ. ಯತ್ನಾಳ್ ಅವರೇ, ನೀವು ಸೀನಿಯರ್ ಲೀಡರು ಅಲ್ವಾ? ನೀವು ಮುಂದ್ಗಡೆ ಕೂತಿದ್ದೀರಿ, ಅದಕ್ಕೆ ಮುಂದ್ಗಡೆ ಕೂಳಿಸಿರೋದು ನಿಮಗೆ ಸೀನಿಯರ್ ಲೀಡರ್. ನೀವು ಮುಂದ್ಗಡೆ ಕೂತ್ಕೊಂಡು ಪದೇ ಪದೇ ಎದ್ರೆ ನಾನೇನ್ ಮಾಡ್ಬೇಕು ಹೇಳಿ ನೋಡೋಣ. ಆಯ್ತು, ವಿಚಾರ ನಿಮ್ಗೆ ಏನಾದ್ರು ಹೇಳೋದು ಮಧ್ಯದಲ್ಲಿ ಏನು ಹೇಳಕ್ಕಿಲ್ಲ ಅವ್ರಿಗೆ, ಅದಕ್ಕೆ ಮಧ್ಯದಲ್ಲಿ ಎದ್ದು ಹೇಳ್ಬಿಡೋದು, ಮಧ್ಯೆ ಹೇಳಿ ಡಿಸ್ಟರ್ಬ್ ಮಾಡೋದು. ಇವೆಲ್ಲ ಈ ಡಿಸ್ಟರ್ಬ್ಗೆಲ್ಲ ನಾನು ಬಗ್ಗಲ್ಲ, ಜಗ್ಗಲ್ಲ, ಕೂಗಲ್ಲ. ಕೂತ್ಕೊಳ್ಳಮ್ಮ, ಯಾಕೆ ಓಡಾಡ್ತಾ ಇದೆ? ಕೂತ್ಕೋ ಶ್ರೀನಿವಾಸ್. ಎಲ್ಲಿ ಕೂತ್ಕೊಳ್ತೀರಿ? ಅಪರೂಪ ಬಂದಂತ ಕೂತ್ಕೊಳ್ಳೋದು ಇಲ್ಲ ನೋಡಿ. ಈಗ ನಮ್ಮವರೆಲ್ಲ ಎಷ್ಟು ಡಿಸಿಪ್ಲಿನ್ಡ್ ಆಗಿ ಕೂತವ್ರೆ. ಮಾನ್ಯ ಅಧ್ಯಕ್ಷರೇ, ಅನ್ನಭಾಗ್ಯ ಕಾರ್ಯಕ್ರಮಕ್ಕೆ ಈ ವರ್ಷ ಅಂದ್ರೆ ಈ 8 ತಿಂಗಳಿಗೆ ಜುಲೈ ತಿಂಗಳಿಂದ ಜಾರಿ ಆಯಿತು. ಅನ್ನಭಾಗ್ಯ ಕಾರ್ಯಕ್ರಮ 10,225 ಕೋಟಿ ರೂಪಾಯಿ ಇಟ್ಟಿದ್ದು. ಇಲ್ಲಿವರೆಗೆ ಖರ್ಚಾಗಿರ್ತಕ್ಕಂಥದ್ದು 8,554 ಕೋಟಿ. ಫೆಬ್ರವರಿ 13ರವರೆಗೆ ಲೆಕ್ಕ ಕೊಡ್ತಾ ಇರೋದು ನಾನು. ಫೆಬ್ರವರಿ 13ರವರೆಗೆ ಖರ್ಚಾಗಿರ್ತಕ್ಕಂಥದ್ದು 8,554 ಕೋಟಿ ರೂಪಾಯಿಗಳು.